ಬಳೆ ಪದ್ಮಾವತಿ ದೇವಸ್ಥಾನ ನಿಮಗೆಲ್ಲ ಬಳೆ ಪದ್ಮಾವತಿ ದೇವಸ್ಥಾನ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಸ್ವಲ್ಪ ಜನಕ್ಕೆ ಗೊತ್ತಿರ್ತದೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲದಿರೋರು ಫುಲ್ ವೀಡಿಯೋ ನೋಡಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನ ಎಲ್ಲಿದೆ, ಈ ದೇವಸ್ಥಾನದ ಮಹಿಮೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡ್ತಾ ಹೋಗಿ ವೀಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಈ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರೋದು. ನಿಮಗೆ ತಾಳಗುಪ್ಪ ಗೊತ್ತಲ್ವಾ? ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಬಸ್ಗಳಾಗಲಿ ಟ್ಯಾಕ್ಸಿಗಳಾಗಲಿ ವೆಹಿಕಲ್ ಸಿಗ್ತವೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಓನ್ ವೆಹಿಕಲಲ್ಲಿ ಹೋದರೆ ತುಂಬ ಒಳ್ಳೆಯದು. ಏಕೆಂತಂದರೆ ಗೌರ್ಮೆಂಟ್ ಕಡೆಯಿಂದ ಬರೀ 1 ಅಥವಾ 2 ಬಸ್ಗಳಿದೆ. ಅದು ಯಾವುದೋ ಒಂದು ಟೈಮಲ್ಲಿ ಮಾತ್ರ ಇರ್ತದೆ, ನಿಮಗೆ ಬೇಕಾಗಿರೋ ಟೈಮಲ್ಲಂತೂ ಇರೋದಿಲ್ಲ. ಸೊ ಹಾಗಾಗಿ ಓನ್ ವೆಹಿಕಲ್ ಹೋದರೆ ತುಂಬ ಒಳ್ಳೆಯದು. ನೀವು ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಏನಾದರೂ ಬಂದರೆ ಅಲ್ಲಿಂದ ಓನ್ ವೆಹಿಕಲ್ ಅಂತೂ ಸಿಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕೆ. ಅಕಸ್ಮಾತ್ ನೀವು ಈ ಕಡೆಯಿಂದ ಏನಾದರೂ ಪ್ರೈವೇಟ್ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಬಸ್ ಕಡೆಯಿಂದ ಬಸ್ಗೇನಾದರೂ ಹೋದರೆ ಆ ಕಡೆಯಿಂದ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆ ಕಡೆಯಿಂದ ಯಾವುದೇ ಥರ ಬಸ್ ಫೆಸಿಲಿಟೀಸ್ ಆಗಲಿ, ಅಲ್ಲಿಗೆ ಯಾವುದೇ ಥರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರೋಲ್ಲ. ಸೊ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ನೀವು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಗೆ ಆನ್ ದ ವೇನಲ್ಲಿ ಜೋಗ್ ಫಾಲ್ಸ್ ಸಿಗುತ್ತೆ. ಆ ವಾಟರ್ ಫಾಲ್ನ ನೋಡಿಕೊಂಡು ಹಾಗೂ ಅಲ್ಲಿರುವಂತಹ ಕೆಲವೊಂದು ಬ್ಯಾಕ್ ವಾಟರ್ ಆಗಿರ್ಬೋದು, ಲಿಂಗನಮಕ್ಕಿ ಡ್ಯಾಮ್ ಆಗಿರ್ಬೋದು, ಈ ಥರ ಎಲ್ಲ ನೋಡೋವಂತಹ ಪ್ಲೇಸಸ್ಗಳು ಸಿಗುತ್ತೆ. ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ಈ ಬಳೆ ಪದ್ಮಾವತಿ ದೇವಸ್ಥಾನ ಇದೆಯಲ್ಲ, ಇದು ಸ್ವಲ್ಪ ಕಾಡಿನ ಮಧ್ಯದಲ್ಲಿರುವಂತಹ ಒಂದು ದೇವಸ್ಥಾನ. ಅಲ್ಲಿ ಹೋಗೋದಕ್ಕೆ ಕೆಲವೊಂದು ಕಡೆ ರೋಡ್ ಚೆನ್ನಾಗಿದೆ, ಇನ್ನು ಕೆಲವೊಂದು ಕಡೆ ರೋಡ್ ಚೆನ್ನಾಗಿಲ್ಲ. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಬೇಸಿಕಲಿ ಈ ದೇವಸ್ಥಾನಕ್ಕೆ ತುಂಬ ಜನ ಏನಕ್ಕೆ ಹೋಗ್ತಾರೆ ಅಂತ ಅಂದರೆ, ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲದೆ ಇರೋರು ತುಂಬ ಜನ ಹೋಗ್ತಾರೆ ಮದುವೆ ಆಗಲಿ ಅಂತ. ತುಂಬ ಹರಕೆಗಳನ್ನ ಮಾಡ್ಕೋತಾರೆ. ಹಾಗೂ ನಿಮ್ಗೆ ಏನಾದ್ರು ಕೆಲಸಗಳನ್ನ ಚೇಂಜ್ ಮಾಡಬೇಕು, ಕೆಲಸ ಸಿಗಬೇಕು, ಅಥವಾ ಇನ್ನೇನಾದ್ರು ಮುಂದೆ ನೀವು ಮಾಡೋ ಕೆಲಸದಲ್ಲಿ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ತುಂಬ ಜನ ಈ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕೆಲಸಗಳೆಲ್ಲ ಆಗಿ, ಮದುವೆ ಆಗಿ, ತಮ್ಮ ಹರಕೆಗಳನ್ನ ತೀರಿಸೋದಕ್ಕೆ ಅಂತಲೇ ಬಂದಿರ್ತಾರೆ. ನೀವು ಹೋದಾಗ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು ಎಷ್ಟು ಜನ ಹರಕೆ ತೀರ್ಸೋಕೆ ಬಂದಿರ್ತಾರೆ ಅಂತ. ಹಾಗೆ ನೀವು ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಜೋಗ್ ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ, ಹಾಗೆ ನೀವು ಹೋಗ್ಬೇಕಾದ್ರೆ ಜೋಗ್ ಫಾಲ್ ಆಗಿರ್ಬೋದು, ಅಲ್ಲಿ ಸಿಕ್ಕಿರುವಂತಹ ಕೆಲವೊಂದು ವಾಟರ್ ಫಾಲ್ಗಳು ಅಲ್ಲಲ್ಲಿ ಹೋಗಬೇಕಾದ್ರೆ ವಾಟರ್ ಫಾಲ್ಗಳೆಲ್ಲ ಸಿಗುತ್ತೆ. ಹಾಗೂ ಲಿಂಗನಮಕ್ಕಿ ಡ್ಯಾಮ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನೀವು ತಾಳಗುಪ್ಪ ರೈಲ್ವೆ ಸ್ಟೇಷನ್ ಅಥವಾ ಸಾಗರದಿಂದ ಹೋಗ್ಬೇಕಿದ್ರೆ ಜೋಗ್ ಫಾಲ್ಸ್ ಕಡೆ ಹೋಗ್ತಿರಲ್ಲ, ಜೋಗ್ ಫಾಲ್ಸ್ ಕಡೆಯಿಂದನೇ ಹೋಗಬೇಕು. ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಿರಲ್ಲ, ಮುಂದೆ ಹೋಗ್ಬೇಕಾದ್ರೆ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋಲ್ಲ. ಯಾಕೆಂತಂದರೆ ಅಲ್ಲಲ್ಲೇ ಬೋರ್ಡ್ಗಳನ್ನ ಹಾಕಿದ್ದಾರೆ, ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ದಾರಿ ಅಂತೆಲ್ಲ ಹಾಕಿರ್ತಾರೆ. ನೀವು ನೋಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ಯಾರನ್ನಾರ ಕೇಳಿದ್ರೆ ಹೇಳ್ತಾರೆ. ಹಾಗೆ ನೀವು ಹೋಗ್ಬೇಕಾದ್ರೆ ಓನ್ ವೆಹಿಕಲಲ್ಲಿ ಹೋದರೆ ಫಾರೆಸ್ಟ್ಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಚೆಕ್ ಪಾಯಿಂಟ್ಗಳಿರ್ತದೆ. ಆ ಚೆಕ್ ಪಾಯಿಂಟಿಂದ ನೀವು ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿ ನಿಮ್ಮ ವೆಹಿಕಲ್ನ ರಿಜಿಸ್ಟರ್ ಮಾಡಿಸಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲ ಅಂತಂದರೆ ಮುಂದೆ ಅಲ್ಲಿ ಏನಾದರೂ ಅನಾಹುತಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಚೆಕ್ ಪಾಯಿಂಟಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಹಾಗೂ ನೀವು ಹೋಗ್ಬೇಕಿದ್ರೆ ಫಾರೆಸ್ಟ್ ಒಳಗಡೆ ತುಂಬ ಫಾಲ್ಸ್ಗಳೆಲ್ಲ ಕಾಣಿಸ್ತಿರ್ತದೆ. ನೀವು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಹೋಗ್ಬೇಕಿದ್ರೆ ಫಾರೆಸ್ಟ್ ಒಳಗಡೆ ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ, ಅದು ಬಿಟ್ಟರೆ ಇನ್ನು ಎಲ್ಲ ಕಡೆನೂ ರೋಡ್ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ. ಅದಾದಮೇಲೆ ಇನ್ನು ಎಲ್ಲ ಕಡೆನೂ ರೋಡ್ ಚೆನ್ನಾಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಹೋಗೋದಕ್ಕೆ. ಹಾಗೂ ಎಲ್ಲ ಕಡೆನೂ ಸೈನ್ ಬೋರ್ಡ್ಗಳಾಗಲಿ, ಬಳೆ ಪದ್ಮಾವತಿ ದೇವಸ್ಥಾನದ ಅಡ್ರೆಸ್ಗಳಂತೂ ಹಾಕಿರ್ತಾರೆ. ಸೊ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋಲ್ಲ. ಹಾಗೂ ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಥರ ಮಿಸ್ ಆಗೋದಿಲ್ಲ ನೀವು. ಹಾಗೂ ನಿಮಗೆ ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಅಲ್ಲಿರುವಂಥ ಫೋನ್ ನಂಬರ್ನ, ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡ್ರೆ ನೀವು ಫೋನ್ ಮಾಡಿ ಎಲ್ಲ ವಿಚಾರನೂ ಕೇಳ್ಕೊಬೋದು. ಹಾಗೂ ಅಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿ ಬೆಳಗ್ಗೆ ತಿಂಡಿ ಕೂಡ ಸಿಗುತ್ತೆ, ಪ್ರಸಾದದ ಮೂಲಕ ಕೊಡ್ತಾರೆ.
ಹಾಗೂ ಮಧ್ಯಾಹ್ನ ಊಟನೂ ಸಿಗುತ್ತೆ ಅಲ್ಲೇ. ನೀವು ಸ್ನಾನ ಮಾಡಬೇಕು ಅಂತ ಅಂದರೆ ಅಲ್ಲಿ ನೀವು ಪರ್ಮಿಷನ್ ತೊಗೊಂಡು ಸ್ನಾನ ಮಾಡ್ಕೊಬರ್ಬೋದು. ಅಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇರುತ್ತೆ ಉಳ್ಕೊಳ್ಳೋದಕ್ಕೆ. ನಮಗೇನಾದ್ರು ಯಾವುದೇ ಥರ ವೆಹಿಕಲ್ ಆಗಲಿ ಬಸ್ಸು ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಇರುತ್ತಲ್ಲ ಜಾಗ, ನಾವು ಅಲ್ಲಿ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ಈ ಬಳೆ ಪದ್ಮಾವತಿ ದೇವಸ್ಥಾನದಲ್ಲೇ ಉಳ್ಕೊಂಡು ಮತ್ತೆ ಮಾರನೇ ಬೆಳಗ್ಗೆ ಎದ್ದು ಹೋಗುವಂತಹ ವ್ಯವಸ್ಥೆನೂ ಕೂಡ ಇದೆ ಈ ದೇವಸ್ಥಾನದಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬಳೆ ಪದ್ಮಾವತಿ ದೇವಸ್ಥಾನ. ಇಲ್ಲಿಂದ ಮುಂದೆ ಹೋಗಿ ಎಡದ ಕಡೆಯಿಂದ ಮೂಲ ಸ್ಥಳ ಇದೆ, ಬಳೆ ಪದ್ಮಾವತಿದು ಮೂಲ ಸ್ಥಳ ಇದೆ. ಸೊ ಅಲ್ಲಿ ನೀವು ಹರಕೆನ ತೀರಿಸ್ಬೇಕಾಗತ್ತೆ. ನೀವೇನಾದರೂ ಹರಕೆ ತೀರಿಸ್ಬೇಕು ಅಂತಂದರೆ ಹರಕೆ ತೀರಿಸೋದಕ್ಕೆ ಸಾಮಾನುಗಳು ಏನೇನು ಪೂಜಾ ಸಾಮಗ್ರಿಗಳು ಬೇಕು ಎಲ್ಲ ಅಲ್ಲೇ ಸಿಗುತ್ತೆ. ಅಲ್ಲಿ ನೋಡಿ ಅಲ್ಲೆಲ್ಲ ಇಟ್ಕೊಂಡು ಇಲ್ಲಿ ನಿಂತಿದ್ರಲ್ಲ ಕ್ಯೂ ಅಲ್ಲಿ ಇಟ್ಕೊಂಡು ನಿಂತಿದ್ರಲ್ಲ ಅದನ್ನೆಲ್ಲ ಅಲ್ಲೇ ತೊಗೊಂಡಿರ್ತಾರೆ ಕೌಂಟ್ರ್ನಲ್ಲಿ ಪೇ ಮಾಡಿ ನಿಮ್ಗೆ ಏನೇನು ಹರಕೆ ಸಾಮಗ್ರಿಗಳು ಬೇಕು ಎಲ್ಲನೂ ತೊಗೊಂಡು ನೀವು ಹರಕೆನ ಅರ್ಪಿಸ್ಬೋದು ಈ ದೇವಸ್ಥಾನಕ್ಕೆ. ಹಾಗೂ ಮೂಲ ವಿಗ್ರಹಕ್ಕೂ ಹೋಗ್ಬೋದು. ಇಲ್ಲಿಂದ ಮೂಲ ದೇವಸ್ಥಾನವೂ ಇದೆ ಅಲ್ಲಿ. ಇದು ಮೇನ್ ದೇವಸ್ಥಾನ. ಇಲ್ಲಿ ಪೂಜೆ ಮಾಡಿ ಕೊಡ್ತಾರೆ ನಿಮಗೆ. ಆಮೇಲೆ ಏನೇನು ಮಾಡಬೇಕು ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತಾರೆ. ಸೊ ಹಾಗೆ ಮಾಡಬೇಕಾಗತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಬೋರ್ಡು, ಇಲ್ಲಿಂದ ಒಳಗಡೆ ಹೋಗಬೇಕು. ಮೂಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಅಲ್ಲಿ ನಿಮ್ಮ ಬಳೆಗಳನ್ನ ಕೊಟ್ಟು ಪೂಜೆ ಮಾಡಿಸಿ ನಿಮ್ಮ ಹರಕೆನ ಕೊನೆಯದಾಗಿ ಪೂರೈಸ್ಬೋದು. ಹಾಗೂ ನೀವು ಅಲ್ಲೇನಾದರೂ ಹೋಗ್ಬೇಕಿದ್ರೆ ದಯವಿಟ್ಟು ನಿಮಗೆ ಕ್ಯಾಶ್ ತೊಗೊಂಡೋಗಿ. ಅಲ್ಲಿ ಫೋನ್ಪೇ ಆಗಲಿ ಇಂಟರ್ನೆಟ್ ಆಗಲಿ ಏನೂ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ತುಂಬ ಒಳ್ಳೆಯದು. ಕ್ಯಾಶ್ ಇಲ್ಲ ಅಂದರೆ ಅಲ್ಲಿ ಏನೇ ತೊಗೊಳೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಹಾಗೂ ನಿಮ್ಮ ಹರಕೆ ಸಾಮಾನುಗಳನ್ನ ತೊಗೋಬೇಕು ಅಂತ ಅಂದರೆ ಕ್ಯಾಶ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಫೋನ್ಪೇ ಆಗಲಿ ಯಾವುದೇ ಥರ ಇಂಟರ್ನೆಟ್ ವರ್ಕ್ ಆಗೋದಿಲ್ಲ. ಬಟ್ BSNL ಸಿಮ್ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಸಿಮ್ಮು ವರ್ಕ್ ಆಗೋಲ್ಲ ಈ ಜಾಗದಲ್ಲಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದೇ ಮೂಲ ಸ್ಥಳ, ಬಳೆ ಪದ್ಮಾವತಿಯ ಮೂಲ ಸ್ಥಳ. ನೀವು ಹರಕೆನ ಕೊನೆಯದಾಗಿ ಇಲ್ಲಿ ಅರ್ಪಿಸಿದ್ರೆ ಮಾತ್ರ ಒಳ್ಳೆಯದಾಗೋದು. ಸೊ ಇಲ್ಲಿ ಕೇಳ್ಕೊಂಡು ಹೋಗಿ. ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಹರಕೆ ತೀರಿಸ್ಬೇಕು ಅಂತಂದರೆ ದೇವರಿಗೆ ಸೀರೆ ಕೊಡೋದು, ದುಡ್ಡು ಕೊಡೋದು ಅಥವಾ ಕಾಣಿಕೆ ಮುಖಾಂತರದಲ್ಲಿ ಹಾಕುವಂಥ ದುಡ್ಡಾಗಿರ್ಬೋದು, ಹಾಗೂ ಚಿನ್ನಗಳನ್ನ ಕೊಡ್ತಾರೆ, ಬೆಳ್ಳಿ ಎಲ್ಲ ಕೊಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಏನೋ ವಿಶೇಷತೆ ಅಂದರೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ದೇವಿಗೆ ಬಳೆ ಕೊಡೋದೇ ಕೂಡ ಒಂದು ಹರಕೆ. ಇಲ್ಲಿ ಬಳೆ ಕೊಡೋದೇ ಹರಕೆ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಬಳೆ ಪದ್ಮಾವತಿ ಅಂತ ಆ ದೇವಸ್ಥಾನಕ್ಕೆ ಹೆಸರು ಬಂದಿರೋದು ಬಳೆ ಪದ್ಮಾವತಿ ಅಂತ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಶರಾವತಿ ಬ್ಯಾಕ್ ವಾಟ್ರು. ದೇವಸ್ಥಾನದ ಹಿಂಭಾಗ ಇದೆ. ಹಾಗೂ ನೀವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಅಲ್ಲಿಂದ 1.5 ಅಥವಾ 2 ಕಿಲೋಮೀಟರ್ ದೂರದಲ್ಲಿ ಒಂದು ಪಂಚಲಿಂಗೇಶ್ವರ ಅಂತ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ದೇವಸ್ಥಾನದ ಶಿವಲಿಂಗ ಬಿಳಿ ಬಣ್ಣದಲ್ಲಿದೆ. ಎಲ್ಲ ದೇವಸ್ಥಾನದಲ್ಲೂ ಕಪ್ಪು ಬಣ್ಣದಲ್ಲಿ ಇರ್ತದಲ್ವಾ, ಇದು ಬಿಳಿ ಲಿಂಗದಲ್ಲಿದೆ. ಇದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ. ಒಂದು ಸಲ ಹೋಗಿ ನೋಡೋದಾದರೆ ಒಂದು ಸಲ ಹೋಗಿ ವಿಸಿಟ್ ಮಾಡ್ಕೊಬನ್ನಿ. ನಾನು ಹೋದಾಗ ದೇವಸ್ಥಾನದ ಬಾಗಿಲು ತೆಗೆದಿರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ಬಂದೆ. ನಿಮಗೇನಾದರೂ ಫ್ರೀ ಇದ್ದರೆ ಮಾತ್ರ ಹೋಗಿ ಬನ್ನಿ.